ಏನು ತೊಂದರೆ ಇಲ್ಲ. ಪಾಪ ಮಕ್ಕಳು ಬೇರೆ ಕಡೆಯಿಂದ ಮಕ್ಕಳು ಪಿ ಜಿಲಿರೋ ಮಕ್ಕಳು ಆ ಥರ ಈ ಥರವ್ರಿಗೆಲ್ಲ ಕಷ್ಟ ಆಗುತ್ತೆ. ಹೋಟೆಲ್ಲೇ ನಂಬ್ಕೊಂಡಿರೋರಿಗೆ ಭಾಳ ಕಷ್ಟ ಆಗುತ್ತೆ ಮತ್ತು ತೊಂದರೆನೂ ಆಗುತ್ತೆ. ಮತ್ತು ಮನೇಲಿ ಅಡುಗೆ ಮಾಡೋ ಹೆಂಗಸ್ರಿಗೂ ಕಷ್ಟ ಆಗುತ್ತಲ್ವ, ಸಿಲಿಂಡ್ರ್ ಬರಲಿಲ್ಲ ಅಂದರೆ ಏನು ಮಾಡೋದು? ಗೌರ್ಮೆಂಟ್ ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಕಂಡ್ಕೋಬೇಕು ಅಂತ. ನಾಳೆಯಿಂದ ಗ್ಯಾಸ್ ಸ್ಟಾಕ್ ಇದ್ರೆ ಕೊಡ್ತಾರಂತೆ. ಇಲ್ಲ ಅಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಜೀವನ ಮಾಡೋದೇ ಕಷ್ಟ ಇದೆ. ಅದೇ ಅಲ್ವಾ, ಇವಾಗಿನವ್ರಿಗಂತೂ ಗ್ಯಾಸ್ ಬೇಕೇ ಬೇಕು. ಒಲೆಗಳೆಲ್ಲ ಅಡುಗೆ ಮಾಡೋಕ್ಕೂ ಆಗಲ್ಲ. ಮತ್ತೆಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಎಲ್ಲರಿಗೂ ಬೇಕು, ಅದು ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಆ ಥರ ಮಾಡ್ದಿರ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ನಮಗೆ ಮೆಸೇಜ್ ಬಂದಿದೆ HP ಗ್ಯಾಸಿಂದ, ಶಾರ್ಟೇಜ್ ಏನಿಲ್ಲ ಇಲ್ಲಿ ಫ್ಯೂಯಲ್ಗೆ. ಬಳಕೆ ಇದು ಸರ್ಕ್ಯುಲೇಷನ್ ಆಗ್ತಾ ಇರೋದು ಅದು ತಪ್ಪು ಅಂತ ಎಲ್ಲ ಫೇಕ್ ಅಂತ ಬಂದಿದೆ. ಕಂಪನಿಯಿಂದ ಮೆಸೇಜ್ ಬಂದಿದೆ. ಸೊ ಈಗ ಹೋಟ್ಲು ಮಾಲಿ ಅಸೋಸಿಯೇಷನ್ ಅವರು ಕಮರ್ಷಿಯಲ್ ಗ್ಯಾಸ್ ಬಂದ್ ಮಾಡಿರೋದು ನಿಜ. ಇದು ಡೈಲಿ ಮನೆ ಯೂಸ್ಗೆ ಬಂದ್ ಮಾಡಿ ಕಮರ್ಷಿಯಲ್ ಗ್ಯಾಸ್ ಕಮ್ಮಿ ಮಾಡಿರ್ಬೇಕು. ಬಟ್ ಇದು ಆಸ್ ಪರ್ ದಿ ಮೆಸೇಜ್ ಫ್ರಮ್ ನಾಳೆಯಿಂದ ಬಂದ್ ಮಾಡ್ತಾರಂತೆ. ಗ್ಯಾಸ್ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಈ ಏರಿಯಾದಲ್ಲಿ ಎಸ್ಪೆಷಲಿ ಭಾಳ ತೊಂದರೆ ಆಗುತ್ತೆ ಎಲ್ಲರಿಗೂ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಮೇಡಮ್, ಈಗ ಗ್ಯಾಸ್ ಬಂದಾಗುತ್ತೆ ಅಂತ ಗ್ಯಾಸ್ ಇಲ್ಲ ಅಂದರೆ ಹೋಟ್ಲು ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ತೊಂದರೆ ಆಗುತ್ತೆ ಜನರಿಗೆ? ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಈಗಿನ ಟೈಮಲ್ಲಿ ಮೆನಿ ಆಫ್ ದೆಮ್ ಡಿಪೆಂಡ್ ಆನ್ ಹೋಟೆಲ್ಸ್. ಬೆಳಿಗ್ಗೆ ಟೈಮ್ ಸಿಕ್ಕಿರಲ್ಲ. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಳಸ್ಕೆ ಸಮ್ ಪ್ರಿಫರ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್. ಸೊ ಪ್ರಾಬಬ್ಲಿ ಇರುತ್ತೆ. ಈಗಾದರೆ ಮೆನೂನು ಕಟ್ ಮಾಡ್ತೀವಿ, ಇವತ್ತಿಲ್ಲ ಎಲ್ಲ ದೋಸೆಗೆಲ್ಲ ಒಲೆ ಹಚ್ಚಿದ್ರೆ ತುಂಬ ಗ್ಯಾಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು. ಸೊ ಐ ಥಿಂಕ್ ದೇ ಶುಡ್ ಬಿ ಸಮ್ ಆಲ್ಟರ್ನೇಟ್ ಇದ್ರೇನೆ ಆಪ್ಷನ್ಸ್ ಇಲ್ಲ. ಹೋಟ್ಲಿಗೆ ಬಂದರೆ ಅವ್ರು ಏನು ಕೊಡ್ತಾರೆ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಾಬಬ್ಲಿ ವಿ ಶುಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಗೌರ್ಮೆಂಟ್ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್ ಅಲ್ಲ. ಸೊ ಇವರು ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬಿಸ್ನೆಸ್ ಹ್ಯಾಸ್ ಟು ಗ್ರೋ. ಏನು ತೊಂದರೆ ಇಲ್ಲ. ಪಾಪ ಮಕ್ಕಳು ಬೇರೆ ಕಡೆಯಿಂದ ಮಕ್ಕಳು ಪಿ ಜಿಲಿರೋ ಮಕ್ಕಳು ಆ ಥರ ಈ ಥರವ್ರಿಗೆಲ್ಲ ಕಷ್ಟ ಆಗುತ್ತೆ. ಹೋಟೆಲ್ಲೇ ನಂಬ್ಕೊಂಡಿರೋರಿಗೆ ಭಾಳ ಕಷ್ಟ ಆಗುತ್ತೆ ಮತ್ತು ತೊಂದರೆನೂ ಆಗುತ್ತೆ. ಮತ್ತು ಮನೇಲಿ ಅಡುಗೆ ಮಾಡೋ ಹೆಂಗಸ್ರಿಗೂ ಕಷ್ಟ ಆಗುತ್ತಲ್ವ, ಸಿಲಿಂಡ್ರ್ ಬರಲಿಲ್ಲ ಅಂದರೆ ಏನು ಮಾಡೋದು? ಗೌರ್ಮೆಂಟ್ ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಕಂಡ್ಕೋಬೇಕು ಅಂತ. ನಾಳೆಯಿಂದ ಗ್ಯಾಸ್ ಸ್ಟಾಕ್ ಇದ್ರೆ ಕೊಡ್ತಾರಂತೆ. ಇಲ್ಲ ಅಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಜೀವನ ಮಾಡೋದೇ ಕಷ್ಟ ಇದೆ. ಅದೇ ಅಲ್ವಾ, ಇವಾಗಿನವ್ರಿಗಂತೂ ಗ್ಯಾಸ್ ಬೇಕೇ ಬೇಕು. ಒಲೆಗಳೆಲ್ಲ ಅಡುಗೆ ಮಾಡೋಕ್ಕೂ ಆಗಲ್ಲ. ಮತ್ತೆಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಎಲ್ಲರಿಗೂ ಬೇಕು, ಅದು ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಆ ಥರ ಮಾಡ್ದಿರ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ನಮಗೆ ಮೆಸೇಜ್ ಬಂದಿದೆ HP ಗ್ಯಾಸಿಂದ, ಶಾರ್ಟೇಜ್ ಏನಿಲ್ಲ ಇಲ್ಲಿ ಫ್ಯೂಯಲ್ಗೆ. ಬಳಕೆ ಇದು ಸರ್ಕ್ಯುಲೇಷನ್ ಆಗ್ತಾ ಇರೋದು ಅದು ತಪ್ಪು ಅಂತ ಎಲ್ಲ ಫೇಕ್ ಅಂತ ಬಂದಿದೆ. ಕಂಪನಿಯಿಂದ ಮೆಸೇಜ್ ಬಂದಿದೆ. ಸೊ ಈಗ ಹೋಟ್ಲು ಮಾಲಿ ಅಸೋಸಿಯೇಷನ್ ಅವರು ಕಮರ್ಷಿಯಲ್ ಗ್ಯಾಸ್ ಬಂದ್ ಮಾಡಿರೋದು ನಿಜ. ಇದು ಡೈಲಿ ಮನೆ ಯೂಸ್ಗೆ ಬಂದ್ ಮಾಡಿ ಕಮರ್ಷಿಯಲ್ ಗ್ಯಾಸ್ ಕಮ್ಮಿ ಮಾಡಿರ್ಬೇಕು. ಬಟ್ ಇದು ಆಸ್ ಪರ್ ದಿ ಮೆಸೇಜ್ ಫ್ರಮ್ ನಾಳೆಯಿಂದ ಬಂದ್ ಮಾಡ್ತಾರಂತೆ. ಗ್ಯಾಸ್ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಈ ಏರಿಯಾದಲ್ಲಿ ಎಸ್ಪೆಷಲಿ ಭಾಳ ತೊಂದರೆ ಆಗುತ್ತೆ ಎಲ್ಲರಿಗೂ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಮೇಡಮ್, ಈಗ ಗ್ಯಾಸ್ ಬಂದಾಗುತ್ತೆ ಅಂತ ಗ್ಯಾಸ್ ಇಲ್ಲ ಅಂದರೆ ಹೋಟ್ಲು ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ತೊಂದರೆ ಆಗುತ್ತೆ ಜನರಿಗೆ? ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಈಗಿನ ಟೈಮಲ್ಲಿ ಮೆನಿ ಆಫ್ ದೆಮ್ ಡಿಪೆಂಡ್ ಆನ್ ಹೋಟೆಲ್ಸ್. ಬೆಳಿಗ್ಗೆ ಟೈಮ್ ಸಿಕ್ಕಿರಲ್ಲ. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಳಸ್ಕೆ ಸಮ್ ಪ್ರಿಫರ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್. ಸೊ ಪ್ರಾಬಬ್ಲಿ ಇರುತ್ತೆ. ಈಗಾದರೆ ಮೆನೂನು ಕಟ್ ಮಾಡ್ತೀವಿ, ಇವತ್ತಿಲ್ಲ ಎಲ್ಲ ದೋಸೆಗೆಲ್ಲ ಒಲೆ ಹಚ್ಚಿದ್ರೆ ತುಂಬ ಗ್ಯಾಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು. ಸೊ ಐ ಥಿಂಕ್ ದೇ ಶುಡ್ ಬಿ ಸಮ್ ಆಲ್ಟರ್ನೇಟ್ ಇದ್ರೇನೆ ಆಪ್ಷನ್ಸ್ ಇಲ್ಲ. ಹೋಟ್ಲಿಗೆ ಬಂದರೆ ಅವ್ರು ಏನು ಕೊಡ್ತಾರೆ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಾಬಬ್ಲಿ ವಿ ಶುಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಗೌರ್ಮೆಂಟ್ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್ ಅಲ್ಲ. ಸೊ ಇವರು ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬಿಸ್ನೆಸ್ ಹ್ಯಾಸ್ ಟು ಗ್ರೋ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.